सिटी म्यूनसिपल काउंसिल यादगीर के नौमुंतखबा सदर ललिता मोलाली उनपुर और नायब सदर रुक़या बेगम ने आज अपने ओहदे का जायज़ा हासिल कर लिया। इस मौके पर सिटी म्यूनसिपल काउंसिल यादगीर के दफ्तर चीतापुर रोड पर एक तकरीब मुनक़िद हुई, जिसमें राचिन गोड़ा मदनाड़, महेश रेड्डी मदनाड़, असद बन बदर चाउश, मोहम्मद इसहाक, चना रेड्डी बिल्हार, लिंगप्पा हतमनी, प्रभावती मारवती मेहमानान खुसूसी की हैसियत से शिरकत की। इस मौके पर काउंसिल रस, अफसरान, अमला और शहरियान यादगीर की कसीर तादाद मौजूद रही। विरोध पक्षदವರು ಕಾಯ್ಕೊಂಡು ಕುಂತಿದ್ರು ಅಂತ ಹೇಳಿ ಸ್ವಲ್ಪ ಸುಳ್ಳು ಸಿಕ್ಕರ ಒಳಗೆ ಹೋಗಬೇಕಂತ, ಆದ್ರೆ ನಮ್ಮ ಪಕ್ಷದ ಮುಖಂಡರಾಗಿರಬಹುದು ಮತ್ತು ಪಕ್ಷ ಆಗಿರಬಹುದು ಯಾವುದೇ ರೀತಿಯಿಂದ ಕಡಿಮೆ ಇಲ್ಲ, ಯಾರಿಗೂ ಒಳಗೆ ಬಿಡಕ ಅವಕಾಶ ನಾವು ಮಾಡಿಕೊಡಂಗಿಲ್ಲ ಅಂತಕ್ಕಂಥ ನಾವು ಇವತ್ತು ತೋರಿಸಿಕೊಟ್ಟಿದ್ದೀವಿ। ಅದಕ್ಕೆ ಈ ಸಂದರ್ಭದಲ್ಲಿ ನಾವು ವೆಂಕಟರೆಡ್ಡಿ ಅಂಕಲ್ ಅವರು ಕೂಡ ಡಾಕ್ಟರ್ ವೀರಬಸವಂತ ರೆಡ್ಡಿ ಅವರು ಕೂಡ ನಾವು ಇವತ್ತು ನೆನಪು ಮಾಡಿಕೊಳ್ಳಲೇಬೇಕು। ಅವರು ಕೂಡ ಯಾದಗಿರಿಯಲ್ಲಿ ಬಂದಲ್ಲಿಂದರಿಂದ ಸತತವಾಗಿ ಬಿಜೆಪಿ ಪಕ್ಷವನ್ನು ಕೂಡ ಎಲ್ಲರ ಪರಿಶ್ರಮದಿಂದ 5 ವರ್ಷ ನಾವೆಲ್ಲರ ಆಡಳಿತವನ್ನು ಮಾಡ್ತಾ ಇದ್ದೀವಿ। ಈಗ ತಾನೇ ನಮ್ಮ ನಾಯಕರು ಹೇಳಿದಂಗ ಎಲ್ಲ ನಗರಸಭೆ ಸದಸ್ಯರನ್ನ ಮತ್ತು ಪಕ್ಷದ ಎಲ್ಲ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಒಳ್ಳೆ ಆಡಳಿತವನ್ನು ಕೊಡುವ ಮುಖಾಂತರ ಮುಂದೆ ಬರ್ತಾ ನಗರಸಭೆ ಚುನಾವಣೆಯಲ್ಲಿ ಮತ್ತೆ ಬಹುಮತವನ್ನು ತರುವ ಮುಖಾಂತರ ಮತ್ತೆ ಬಾವುಟವನ್ನು ಬಿಜೆಪಿದ ಆರಿಸುವಂತ ಪ್ರಯತ್ನ ಮಾಡ್ತೀವಿ। ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಆಗಿರ್ಬೇಕಂತ ಹೇಳಿ ಎಲ್ಲರ ಮನವೊಲಿಸುವ ಪ್ರಕಾರ ಮತ್ತೆ ಇವತ್ತು ನಾವು ಬಿಜೆಪಿಯನ್ನ ಅಧಿಕಾರಕ್ಕೆ ತಂದಿದ್ದೀವಿ। ಇನ್ನು 1 ವರ್ಷ ಕಾಲಾವಧಿ ಇದೆ, ಆದರೆ ಈ 1 ವರ್ಷದಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರುಗಳನ್ನ ತಮ್ಮ ಹಿತಕ್ಕೆ ತಗೊಂಡು ಅವರನ್ನ ನಂಬಿಕೆಯನ್ನು ವಿಶ್ವಾಸವನ್ನು ತಗೊಂಡು ಇನ್ನು 1 ವರ್ಷದಲ್ಲಿ ಮತ್ತೆ ಒಳ್ಳೆಯ ಅಧಿಕಾರವನ್ನು ಕೊಡ್ತಾರೆ ಅಂತ ನಮಗೆಲ್ಲರಿಗೂ ಭರವಸೆ ಇದೆ। ಆ ಅಧಿಕಾರದಲ್ಲಿ ಅವಧಿಯಲ್ಲಿ ಎಲ್ಲರೂ ವಿಶ್ವಾಸಕ್ಕೆ ತಗೊಂಡಿದ್ದೇ ಆದರೆ ಮುಂದಿನ ವರ್ಷದಲ್ಲಿ ಬರ್ತಕ್ಕಂಥ ನಗರಸಭೆಯ ಚುನಾವಣೆ ಏನಿದೆ ಅದರಲ್ಲಿ ಮತ್ತೊಂದು ಸರ್ತಿ ನಾವು ಬಿಜೆಪಿಯ ಜೆಂಡಾವನ್ನು ಈ ನಗರಸಭೆಯ ಮೇಲೆ ಹಾಸೆ ತೀರ್ತೀವಿ ಅಂತ ನಾನು ಎಲ್ಲರಿಗೂ ಹೇಳ್ತೀನಿ।